ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಪ್ಲೀಸ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸೊ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಅವರ್ ವ್ಲಾಗ್ ಅಂದರೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಬೆಳಿಗ್ಗೆ ಪೂಜೆಗೆ ತುಂಬ ಈಸಿ ಆಯಿತು. ಸೊ ನೀವು ನೋಡ್ದಂಗೆ 3:45 ನನ್ನ ದಿನ ಸ್ಟಾರ್ಟ್ ಆಯಿತು, ಆ್ಯಕ್ಚುಲಿ 3:30ಇಂದ. ಸೊ ಒಂದು 15 ಮಿನಿಟ್ಸು ನತಿಕ್ಷನ್ನ ಮತ್ತೆ ಮಲಗಿಸಿ ಬರಬೇಕಾಯಿತು. ಸೊ ಅದಾದಮೇಲೆ ಬಂದು ರಾತ್ರಿಯೇ ಎಲ್ಲ ಮನೆ ಕಸ ಹೊಡೆದು ಕ್ಲೀನ್ ಮಾಡಿರೋದ್ರಿಂದ ಮನೆ ಡೈರೆಕ್ಟ್ ಒರೆಸ್ಕೊಳ್ಳೋದಕ್ಕೆ ನಾನು ಉಪ್ಪು, ಅರಿಶಿನ ಮತ್ತು ಗೋಮೂತ್ರನ ಬಳಸ್ಕೊಂಡು ಇಲ್ಲಿ ಮನೆಯನ್ನು ಒರೆಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಮಲಗಿಸಿದ ನತಿಕ್ಷ ವಾಪಸ್ ರಿಟರ್ನ್ ಬಂದಿದ್ದಾಯಿತು. ಅವಳನ್ನ ಇಟ್ಕೊಂಡೆ ಹೊಸ್ಲಿಗೆ ಅರಿಶಿನ, ಕುಂಕುಮ, ರಂಗೋಲಿ ಎಲ್ಲನೂ ಇಟ್ಕೊಂಡಿದ್ದಾಯಿತು. ಆ್ಯಂಡ್ ಮಕ್ಕಳಿರೋರ ಮನೇಲಿ ಇದೆ ಆ್ಯಸ್ ಯೂಶುವಲ್ ಕಾಮನ್, ಯಾಕಂದರೆ ನಾವೇ ಏನೋ ಅಂದ್ಕೊತೀವಿ, ಬಟ್ ಅವರು ಆ ಥರ ಆಗೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಮತ್ತೆ ತಿಂಡಿ ಬಂದು ಕರ್ಕೊಂಡೋದ್ರು. ನಾನು ಮತ್ತೆ ಕಂಪ್ಲೀಟ್ ಎಲ್ಲನೂ ಮುಗಿಸ್ಕೊಂಡೆ, ರಂಗೋಲಿ ಹಾಕೋದ್ರಿಂದ ಹಿಡಿದು ಅಷ್ಟು ಬಾಗಿಲಿಗೆ ಪ್ರತಿಯೊಂದು ಕಂಪ್ಲೀಟಾಗಿ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಈ ನೆಲದಲ್ಲಿ ಅಷ್ಟು ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ರಂಗೋಲಿ ಅಂತೂ ಹೀಗಿತ್ತು. ಆ್ಯಂಡ್ ಇದು ತುಳಸಿ ಕಟ್ಟೆ ಹತ್ರ ಬಿಟ್ಟಿದ್ದೆ, ಆ್ಯಂಡ್ ಇದು ಮನೆ ಬಾಗಿಲಲ್ಲಿ ನಾನು ಬಿಟ್ಟಿದ್ದೆ. ನೀವು ಈಗಿನ ನೋಡ್ತಾ ಇರ್ಬೋದು, ಈಗಿನ 4:10 ಅಷ್ಟೇ ಸೊ ಟೈಮು. ಆ್ಯಂಡ್ ಇವತ್ತು ಧನುರ್ಮಾಸದ ಮೊದಲನೇ ದಿನ ಸೋಮವಾರ ನಾನು ಪೂಜೆನ ಮಾಡ್ತಾ ಇರೋವಂಥದ್ದು, ಅಂದರೆ 14ನೇ ತಾರೀಕು. ಸೊ ಇವಾಗ ಆಚೆದೆಲ್ಲ ಕೆಲಸ ಇತ್ತು, ಗುಡಿಸಿ ಒರೆಸಿ ತೊಳೆದಿದ್ದೆಲ್ಲ ಆಗಿತ್ತು. ಸೊ ಹಾಗಾಗಿ ನಾನು ಸ್ನಾನ ಮಾಡೋಣ ಅಂತ ಫ್ರೆಶ್ ಅಪ್ ಆಗೋಕ್ಕೆ ಹೊರಟಿದ್ದಾಯಿತು. ಫ್ರೆಶ್ ಅಪ್ ಆಗಿ ಬಂದಮೇಲೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ವಿಡಿಯೋನ ತೋರಿಸ್ತಾ ಇರೋದು. ಈ ಧನುರ್ಮಾಸದ ವಿಶೇಷತೆ ಏನಪ್ಪ ಅಂತಂದರೆ, ಇನ್ನು ಪೂರ್ತಿ ಬೆಳಕು ಆಗಿರಬಾರ್ದು ಆ್ಯಂಡ್ ಪೂರ್ತಿ ಕತ್ತಲು ಇರಬಾರ್ದು. ಅಂದರೆ ಎಷ್ಟು ಚುಕ್ಕಿ ಚಂದ್ರಮ ಎಲ್ಲ ಕಾಣ್ತಾ ಇರ್ತಾರೆ ಅಷ್ಟು ಬೇಗ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಲಿ, ಇಲ್ಲ ಪೂಜೆ ಮಾಡಲಿ, ಏನೋ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದರೆ ಅದು ಹಾಗೇ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಧನುರ್ಮಾಸದಲ್ಲಿ ನಾವು ಅಶ್ವತ್ಥ ಕಟ್ಟೆ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಹಳ್ಳಿ ಮರ ಸುತ್ತೋದು, ಈ ಹಿರಿಕರು ಹೇಳೋ ಥರ ಧನುರ್ಮಾಸದಲ್ಲಿ ನಾವು ಏನಾದರೂ ಹಳ್ಳಿ ಕಟ್ಟೆ ಸುತ್ತಿದ್ರೆ ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನನೂ ಇದ್ದು ಒಂದು ಒಳ್ಳೆ ಗೋಚರ ಆಗುತ್ತೆ ಅಂತ. ಬಟ್ ನನಗೆಲ್ಲ ಅದು ಕಾಣಿಸಲ್ಲ, ಬಟ್ ಹೇಳೋ ಪುರಾಣದ ಪ್ರಕಾರ ಗೋಚರ ಆಗುತ್ತೆ ಅಂತಲೇ ಹೇಳೋದು. ಸೊ ಹಾಗಾಗಿ ಈ ಧನುರ್ಮಾಸದಲ್ಲಿ ಅಶ್ವತ್ಥ ಕಟ್ಟೆ ಇಲ್ಲಾಂದರೆ ಅರಳಿ ಮರ, ಏನಪ್ಪ ನವಗ್ರಹ ಇದನ್ನು ಸುತ್ತಬೇಕು ಅಂತ. ಬಟ್ ನನಗೆ ಇದು ಪರ್ಸ್ನಲಿ ಚಿಕ್ಕ ಹುಡುಗಿಯಿಂದನೂ ಇದು ಅಭ್ಯಾಸ ಇದೆ. ಅಂದರೆ ಅರೌಂಡ್ ಒಂದು 7-8 ಇಯರ್ಸಿಂದನೂ ಈ ಟೈಮಲ್ಲಿ ನಮ್ಮಪ್ಪ ಮಾಲೆ ಹಾಕೋತಾಯಿದ್ರು, ಅಂದರೆ ಅಯ್ಯಪ್ಪ ಮಾಲೆಗೆ ಹೋಗ್ತಾ ಇರೋದ್ರಿಂದ ಇದನ್ನು ನನಗೆ ಚಿಕ್ಕ ವಯಸ್ಸಿಂದನೂ ರೂಢಿ ಮಾಡಿದ್ದಾರೆ. ಈ ಥರ ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಂದೂ ನನಗೆ ನಮ್ಮಮ್ಮ ಒಂದು 7 ವರ್ಷ 8 ವರ್ಷದ ಹುಡುಗಿಯಿಂದನೂ ನನ್ನನ್ನು ರೂಢಿ ಮಾಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಅರೌಂಡ್ ಇವಾಗ 21-22 ಇಯರ್ಸ್ ಅಂತ ನನಗೆ ಅಭ್ಯಾಸ ಇದೆ. ಸೊ ಇದೆಲ್ಲ ಏನು ನನಗೆ ಹೊಸದಾಗೇನು ಶುರು ಮಾಡ್ತಾಯಿದ್ದೀನಿ ಅನಿಸಲ್ಲ, ಏನು ಬೇಜಾರು ಅನಿಸಲ್ಲ. ಸೊ ಆಲ್ಮೋಸ್ಟ್ ನನಗೆ ಪೂಜೆ ಅಂದ್ರೆ ತುಂಬ ಇಷ್ಟ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಂತೂ ಸಖತ್ ಇಷ್ಟ ಫ್ರೆಂಡ್ಸ್. ಧನುರ್ಮಾಸದಲ್ಲಿ ನಿಜವಾಗ್ಲೂ ನೀವೇನು ಅಂದ್ಕೊತೀರೋ ಅದು ಹಾಗೇ ಆಗುತ್ತೆ. ಇದನ್ನು ಯಾವ ದಿನಗಳಲ್ಲಿ ಮಾಡಬೇಕು ಅಂತ ಅಂದರೆ 3 ದಿನ, 5 ದಿನ, ಇಲ್ಲ ಅಂದರೆ 9 ದಿನ, 21 ದಿನ. ಲೇಡೀಸ್ ಯಾರಾದರೂ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಡೇಟ್ನ ನೋಡ್ಕೊಂಡು ಮಾಡಿ, ಯಾಕಂದರೆ ಇದು ಮಧ್ಯದಲ್ಲಿ ನಿಲ್ಲಿಸಂಗಿಲ್ಲ. ಇಲ್ಲಾಂದರೆ ನೀವು ಯಾರ್ದಾರು ಸಹಾಯ ತಗೋಬೋದು. ಅಂದರೆ ಲೇಡೀಸ್ ಮಾಡ್ತಾಯಿದ್ರೆ ಅವರ ಯಜಮಾನರು ಮಾಡ್ಕೋತಿಲ್ಲ, ಜೆಂಟ್ಸ್ ಮಾಡ್ತಾಯಿದ್ರೆ ಹೆಂಡತಿ ಸಹಾಯ ತಗೋಬೋದು. ಅಂದರೆ ಸಂಕಲ್ಪ ಏನು ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ತಾಯಿರ್ತೀರ ಆ ದಿನಗಳನ್ನ ಮಿಸ್ ಮಾಡ್ದೇ ಮಾಡೋವಂಥದ್ದು. ತೊಂದರೆ ಏನಿಲ್ಲ. ಆ ಥರ ಮಾಡಿದ್ರೆ ಬೆಳಗ್ಗೆನೇ ಎದ್ದು ನೀವೇನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಪೂಜೆ ಮಾಡ್ಕೊಬೋದು, ಅದು ಏನು ತೊಂದರೆ ಇಲ್ಲ. ಬಟ್ ಈ ಟೈಮಲ್ಲಿ ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆನೂ ಸಂಚಾರ ಮಾಡ್ತಾಳಂತೆ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಯಾರ ಮನೆ ಮುಂದೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಬ್ಯಾಕ್ ಟು ಮೈ ರುಟೀನ್ ಬರೋದಾದರೆ, ಆ್ಯಂಡ್ ಇವಾಗ 7:30 ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಕೊಂಡು ಡಿಂಪನ್ನನ್ನು ಸ್ನಾನನೂ ಮಾಡಿಸಿ ರೆಡಿ ಮಾಡೋಣ ಅಂತ ಅವಳನ್ನ ಕೂರಿಸ್ಬಿಟ್ಟು ಇಲ್ಲಿ ಪುನಿ ತಲೆನೋವು ಅಂತಿದ್ರು. ಸೊ ಅವರು ಬಂದು ಮಲ್ಕೊಂಡಿದ್ರು, ಅವ್ರಿಗೆ ಕಾಫಿ ಕೊಟ್ಟು ಡಿಂಪನ್ನಂಗೆ ಊಟ ತಿನ್ನಿಸ್ತಾ ಇದ್ದೀನಿ. ಇವತ್ತಿನ ನಾಷ್ಟ ಅಂತ ಏನೂ ಮಾಡಲಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಅಡುಗೆನೇ ಮಾಡಿದೆ. ಅಂದರೆ ಉಪ್ಸಾರು ಮಾಡಿದ್ದೆ, ತೊಗರಿಕಾಳೆಲ್ಲ ರಾತ್ರಿಯೇ ಬಿಚ್ಚಿಟ್ಕೊಂಡಿದ್ದರಿಂದ ಬೆಳಗ್ಗೆನೇ ಎದ್ದು ಸೊಪ್ಪು ತೊಗರಿಕಾಳು ಹಾಕಿ ಉಪ್ಸಾರು ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ABC ಜ್ಯೂಸ್ ಅಂದರೆ ಆಮ್ಲ, ಕ್ಯಾರೆಟ್, ಬೀಟ್ರೂಟ್, ಒಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾವು ಆ್ಯಪಲ್ಲೇ ಬೇಕು ಅಂತ ಏನಿಲ್ಲ, ಆಮ್ಲನೂ ತೊಗೊಂಡು ತುಂಬ ಅಂದರೆ ತುಂಬ ಎನ್ರಿಚ್ ಆಫ್ ವಿಟಮಿನ್ C ಇರುತ್ತೆ ಅದರಲ್ಲಿ. ತುಂಬ ಅಂದರೆ ಸಖತ್ತು ಹೆಲ್ತ್ಗೆ ಬೆನಿಫಿಟ್ಸ್ ಕೊಡುತ್ತೆ ಆ್ಯಂಡ್ ಡಿಟಾಕ್ಸ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ರಿಮೂವ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆಮ್ಲ ಅಂದರೆ ತುಂಬ ದೇಹಕ್ಕೆ ತಂಪು ಕೂಡ ಹೌದು. ಆ್ಯಂಡ್ ಇದೇನಾದರೂ ನಿಮ್ಗೆ ಅಡ್ಜಸ್ಟ್ ಆಗಲ್ಲ
ಅಂದರೆ ಬಿಸಿನೀರಲ್ಲಿ ತೊಗೊಳ್ಳಿ, ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ತೆಂಗಿನ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಈ ಮೇಲ್ಗಡೆ ಬೆಣ್ಣೆ ಥರ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ಅಂತೂ ನಿಜ ಎರಡು ತುಂಬ ಚೆನ್ನಾಗಿತ್ತು. ಆಮ್ಲ ಕುಡಿಯೋದಕ್ಕೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಸ್ವಲ್ಪ ಹನಿ ಹಾಕೊಳ್ಳಿ, ಇಲ್ಲಾಂದರೆ ಸಾಲ್ಟ್ ಹಾಕೊಳ್ಳಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಸತಿ ಒಗ್ರು ಅನಿಸುತ್ತೆ, ಬಟ್ ನಮ್ಮ ಆರೋಗ್ಯದ ಮುಂದೆ ನೋಡಿದರೆ ಇದೆಲ್ಲ ಏನು ಕಷ್ಟ ಅನಿಸಲ್ಲ ಫ್ರೆಂಡ್. ಸೊ ಹಾಗಾಗಿ ನಾನು ಮತ್ತು ಪುನಿಗೆ ಇಬ್ರಿಗೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಕಡೆ ಡಿಂಪನ ಬ್ರೇಕ್ಫಾಸ್ಟ್ ಆಗಿ ಅವಳು ರೆಡಿಯಾಗಿ ನಿಂತಿದ್ದಾಯಿತು. ಸೊ ಇವಾಗ ಅವಳಿಗೆ ತಲೆ ಬಾಚಿ ಕಳಿಸ್ಬೇಕು. ಅಷ್ಟೊತ್ತಿಗೆ ಡಿಟಾಕ್ಸ್ ಕುಡ್ಕೊಂಡ್ಬಿಡೋಣ. ನಾನು ಬೆಳಗ್ಗೆನೇ ಎದ್ದಿರೋದ್ರಿಂದ ಎದ್ದಿದ್ದರಿಂದ ನಾನು ತುಂಬ ವಾಶವಾಗ್ತಿತ್ತು. ನಮ್ಮ ನತೀಕ್ಷಾ ನಾನು ಟೇಸ್ಟ್ ಮಾಡ್ತೀನಿ ಅಂತ ಈಸ್ಕೊಂಡ್ಲು. ಬಟ್ ಅವ್ನ ಲ್ಯಾಂಗ್ವೇಜ್ ಅಂತೂ ಇವಾಗ ಒಂದೊಂದೇ ಮಾತನ್ನ ಕಲಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅದು ನೋಡೋದಕ್ಕೆ ಖುಷಿ ಆಗುತ್ತೆ. ಇದನ್ನ ಕೊಡೋಕ್ಕೆ ಅಂತ ಬಂದೆ, ಬಟ್ ಅವಳು ಆ್ಯಂಡ್ ಅವಳು ಹೆಂಗೆ ಮಾತಾಡ್ತಾಳೆ ನೋಡಿ. ಏನಾದರೂ ಕ್ಯಾಮ್ರಾ ಆನ್ ಮಾಡಿದರೆ ನಾನೇ ವಿಡಿಯೋ ಮಾಡ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ. ಏನು ನೀನು ವಿಡಿಯೋ ಮಾಡ್ಕೊಡ್ತೀಯ ನನಗೆ? ಫೋನ್ ಕೊಡ್ಬೇಕಾ ನಿಮ್ಮ ಕೈಗೆ? ಮುರ್ದೆ ಬೇಡ ಇರೋ. ಹಾಗಾಗಿ ಇವಾಗ ಕೈಯಲ್ಲಿ ಮಾಡೋ ಅಂಥದ್ದು ಬಂದುಬಿಟ್ಟಿದೆ ನನಗೆ. ಟ್ರೈಪೋಡ್ ಹೊಸ ತೊಗೋಬೇಕಿಲ್ಲ ಅಂದರೆ ಇರೋದನ್ನ ರೆಡಿ ಮಾಡಿಸ್ಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಈಗ ಪ್ರೆಸೆಂಟ್ಲಿ ಟ್ರೈಪೋಡ್ ಅಂತ ಇಲ್ಲ, ಸೊ ಹಾಗಾಗಿ ವೀಡಿಯೋಸ್ನ ನನಗೆ ಬೇಗ ಮಾಡೋಕ್ಕಾಗ್ತಾಯಿಲ್ಲ. ಟ್ರೈಪೋಡ್ ಮುರಿದೋಗಿರೋದ್ರಿಂದ ಅದನ್ನು ರೆಡಿ ಮಾಡಬೇಕು. ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ, ಇಲ್ಲ ಹೊಸದು ತೊಗೋಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಡಿಟಾಕ್ಸ್ ಕುಡಿತಾ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಳ್ಳೋಣ ಅಂತ. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ನಮ್ಮ ಹಿಂದೆಗಡೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಡಿಟಾಕ್ಸ್ ಕುಡ್ಕೊಂಡು ಮಕ್ಕಳಿಬ್ಬರು ಆಟ ಆಡ್ತಾಯಿದ್ರು. ಡಿಂಪನಿಗೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಕೂದಲು ಕೂಡ ಒಣಗ್ದಂಗೆ ಆಗುತ್ತೆ. ಅವಳು ಊಟ ಕೂಡ ಆಗಿತ್ತು. ಇವಾಗಿನ ಜಸ್ಟ್ 8 ಗಂಟೆ, ಇನ್ನೂ 1 hour ಟೈಮ್ ಇತ್ತು ಅವಳಿಗೆ. ಸೊ ಹಾಗಾಗಿ ಅವಳು ಮತ್ತು ನತೀಕ್ಷಾ ಇಬ್ಬರೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಈಗ ಎಳೆ ಬಿಸಿಲು ಬರ್ತಾ ಇರುತ್ತೆ, ಅದಂತೂ ತೊಗೊಂಡ್ರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಮಗೆಲ್ಲರಿಗೂ ಗೊತ್ತಿರೋಂಗೆ ವಿಟಮಿನ್ ಡಿ ಹೇರಳವಾಗಿ ಸಿಗುತ್ತೆ ನಮಗೆ ಬೆಳಗಿನ ಬಿಸಿಲಲ್ಲಿ. ಆ್ಯಂಡ್ ಅದಾದಮೇಲೆ ಒಳಗೆ ಬಂದು ಡಿಂಪನನ್ನು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚಲ್ಲಿ ಪುಳಿಯೋಗರೆ ಮತ್ತು ಸ್ವಲ್ಪ ವೆಜಿಟೇಬಲ್, ಸ್ವಲ್ಪ ಫ್ರೂಟ್ಸ್ನ ಕೊಟ್ಟಿದ್ದೆ. ಸೊ ಪ್ಯಾಕ್ ಮಾಡಾದಮೇಲೆ ಡಿಂಪನ ತಲೆಲ್ಲ ಬಾಚಿ ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಈ ಜುಟ್ಟನ್ನ ನೋಡೋದಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ಹೆಣ್ಮಕ್ಳು ಅಮ್ಮಂದ್ರು ಇರ್ತಾರೆ ಅವಳಂತೂ ನಿಜವಾಗ್ಲೂ ಇದನ್ನ ಸಖತ್ ಎಂಜಾಯ್ ಮಾಡಿರ್ತಾರೆ. ಈ ಥರ ಮುದ್ದಾಗಿ ಇರುತ್ತೆ ನಿಮ್ಮ ಜುಟ್ಟನ್ನ ಬಿಡೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ, ನಿಮಗೆಲ್ಲ ಕಾಣಿಸ್ತಾ ಇದೆ ಅನ್ಕೋತೀನಿ. ಅವಳು ಸಖತ್ ಹ್ಯಾಪಿಯಾಗಿದ್ದಾಳೆ ಅನ್ಕೊಂಡು ಉದ್ದ ಬೆಳೆದಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಅವಳಿಗೆ ಇವಾಗ ಜಡೆನ ಎಣಿತಾ ಇದ್ದೀನಿ. ಅದಂತೂ ಸಖತ್ ತುಂಬ ಖುಷಿಯಾಗುತ್ತೆ ಅವಳಿಗಂತೂ. ಆ್ಯಂಡ್ ನನಗೂ ಕೂಡ ಅದನ್ನು ತುಂಬಾ ಖುಷಿಯಿಂದ ನಾನು 2 ಜಡೆನ ಹಾಕೋದನ್ನ ಹ್ಯಾಪಿಯಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಡಿಂಪು ಸ್ಕೂಲಿಗೆ ಹೊರಟಿದ್ದಾಯಿತು. ಅವಳು ಹೊರಟಲು ಅಂದರೆ ನಮ್ಮ ನತೀಕ್ಷಾ ಇರಲ್ಲ ಮನೆಯಲ್ಲಿ, ಅವಳು ಹೊರಡ್ತಾಳೆ ಅಕ್ಕನ ಜೊತೆ. ಇಲ್ಲಿ ಆಲ್ರೆಡಿ ಪುನಿ ಜೊತೆ ಅವಳು ರೆಡಿಯಾಗಿ ನಿಂತಿದ್ದಾಳೆ. ನಾನು ಮೇಲಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವ್ರು ಹೇಗೆ ಹೋಗ್ತಾರೆ ಅಂತಂದು. ಅಸ್ಸಲು ನಿಲ್ಲಲ್ಲ ಫ್ರೆಂಡ್ಸ್. ಅವಳು ಹೋಗಬೇಕು ಅಂದರೆ ಹೋಗಲೇಬೇಕು. ಯಾರಾದರೂ ಆಚೆ ಹೋಗ್ತಿದ್ದಾರೆ ಅಂದರೆ ಫಸ್ಟು ನಮ್ಮ ನತೀಕ್ಷಾ ಇರ್ತಾಳೆ. ಸೊ ಅವಳ್ದು ಇವಾಗ ಮಾತು ಬೇರೆ ಬಂದುಬಿಟ್ಟಿದ್ಯಾ, ಒಪ್ಪೋದೇ ಇಲ್ಲ ಅಂದರೆ ಒಂದು ಕಡೆ ಕತ್ತು ಬಗ್ಸಿ ತಲೆ ಬಗ್ಸ್ಬಿಟ್ಟು ಕೈ ಕಟ್ಕೊಂಡು ಮುನ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಸೊ ಹೊರಡಲೇಬೇಕು ಅವಳು, ನಾವು ಯಾರಾದರೂ ಹೊರಗಡೆ ಹೊರಟಾಗ. ಸೊ ಆ್ಯಂಡ್ ಅದಾದಮೇಲೆ ಪುನಿ ಅಲ್ಲಿಂದ ಬಂದರು. ಅದಾದಮೇಲೆ ನಾನು ತೆಂಗಿನ ಹಾಲು ಆವಾಗಲೇ ರುಬ್ಬಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಸ್ವಲ್ಪ ನಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಥರ ಕುತ್ಕೊಂಡಿದ್ದೀವಿ. ನಾನು ಹೇಳಿದ್ನಲ್ಲ ಆವಾಗಲೇ ಮುನ್ಸ್ಕೊತಾಳೆ ಅಂತ, ಇದೇ ಥರನೇ ಮುನ್ಸ್ಕೊತಾಳೆ. ನಾ ಫೋನ್ ಕೇಳಿದ್ರೂ ಕೊಡಲಿಲ್ಲ, ಮುನ್ಸ್ಕೊಂಡು ಕುತ್ಕೊಂಡಿದ್ದಾಳೆ. ಸೊ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಫೋನ್ ಅಂದ್ಬಿಟ್ಟು ಈ ಥರ ಇಗ್ನೋರ್ ಮಾಡಿಬಿಟ್ಟು ಸೈಡಿಗೆ ಬಂದುಬಿಟ್ವಿ. ಸೊ ಇದನ್ನು ಕುಡಿದು ಬಟ್ಟೆ ನೆನೆಸಿಟ್ಟಿದ್ದೀನಿ. ಟೆರಸಲ್ಲಿ ಹೋಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ ವಾಶ್ ಆದಮೇಲೆ. ಬಾಯ್. ಆ್ಯಂಡ್ ಬ್ಯಾಕ್ ಟು ರೊಟೀನ್ ಅಂತ ಅಂದರೆ ನಾನು ಈ ಮನೆಯಲ್ಲಿ ಮ್ಯಾನ್ಯಲ್ ವಾಶ್ನೇ ಮಾಡ್ತಾಯಿದ್ದೀನಿ. ಬೆಡ್ಶೀಟ್ ಆ ಥರ ಏನಾದರೂ ಇದ್ದರೆ ಮಿಷಿನ್ಗೆ ಹಾಕ್ತೀನಿ, ಇಲ್ಲ ಅಂತ ಅಂದರೆ ನಾನು ಮ್ಯಾನ್ಯಲ್ ವಾಶ್ನೇ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಬಟ್ಟೆಲಿ ಅಷ್ಟು ಬೇಗ ಗಲೀಜು ಹೋಗಲ್ಲ. ಸೊ ನಮ್ಮ ಬಟ್ಟೆಗಳಲ್ಲಿ ಏನಷ್ಟು ಗಲೀಜು ನಿಲ್ಲಲ್ಲ. ಬಟ್ ಮಕ್ಕಳು ಬಟ್ಟೆ ಅಂದರೆ ಇವಾಗ ನತೀಕ್ಷಾ ಡಿಂಪನ ಅಂದರೆ ಊಟ ಮಾಡುವಾಗ ಆಗಿರ್ಬೋದು, ಆಟ ಆಡುವಾಗಲಿ ಗಲೀಜು ಹಾಕ್ಬಿಟ್ಟಿರುತ್ತೆ. ಸೊ ಅಂಥ ಬಟ್ಟೆಗಳನ್ನ ನಾನು ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿ ನಮ್ಮ ಬಟ್ಟೆಗಳೇನಿರುತ್ತೆ ಅದನ್ನು ವಾಶ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಇವರಿಬ್ಬರು ಫ್ರೆಶ್ ಅಪ್ ಆಗಿದ್ರು, ನನ್ನ ಬಟ್ಟೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡೋಷ್ಟೊತ್ತಿಗೆ. ಸೊ ಅವರಿಬ್ಬರು ಫ್ರೆಶ್ ಅಪ್ ಆಗಿ ಬಂದರು. ನಮ್ಮ ನತೀಕ್ಷಾ ಮಲ್ಕೊಂಡ್ಬಿಟ್ಟಿದ್ಲು, ಯಾಕಂದರೆ ಬೆಳಿಗ್ಗೆನೇ ಬೇಗ ಎದ್ದಿರ್ತಾಳಲ್ವ, ನನ್ನ ಜೊತೆನೇ ಎದ್ಬಿಟ್ಟಿರ್ತಾಳೆ. ಎಷ್ಟು ಟ್ರೈ ಮಾಡಿದ್ರು ಮಲ್ಕೊಳ್ಳಲ್ಲ. ಸೊ ಹಾಗಾಗಿ ಬೇಗನೆ ಎದ್ಬಿಟ್ಟಿದ್ಲು, ಅಂದರೆ ಒಂದು 3:30ಗೆ ಎದ್ದಿದ್ಲು. ಅಂದರೆ ಮಧ್ಯ ಕಂಟಿನ್ಯೂಸ್ ಆಗಿ ನಿದ್ದೆ ಆಗಿರೋ ಅವಳಿಗೆ ಬ್ರೇಕು. ನನ್ನ ಪಕ್ಕದಲ್ಲಿಲ್ಲ ಅಂದರೆ ಅವಳು ನಿದ್ದೆ ಕಂಪ್ಲೀಟ್ ಆಗಿ ನನ್ನ ಪಕ್ಕ ಇರಲೇಬೇಕು.
ಸೊ ಹಾಗಾಗಿ ಮಲ್ಕೊಂಬಿಟ್ಲು. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಒಂದು ಲೋಟ ಹಾಲು ಕುಡಿದಿದ್ಲು ಅಷ್ಟೇ, ಮಲ್ಕೊಂಬಿಟ್ಲು. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಬೆಡ್ರೂಮ್ ಎಲ್ಲ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಮತ್ತು ಇವಳನ್ನ ಮಲಗಿಸ್ಬಿಟ್ಟು ರೂಮ್ನ ಸ್ವಲ್ಪ ಕತ್ಲೆ ಮಾಡಿದ್ರೆ ಸ್ವಲ್ಪ ಹೊತ್ತು ಲಾಂಗ್ ಟೈಮ್ ಮಲ್ಕೊಂತಾಳೆ ಅಂತ ಅಂದ್ಬಿಟ್ಟು ಸೊ ಅವಳನ್ನ ಮಲಗಿಸಿದ್ದಾಯಿತು. ಇವಳು ಫ್ರೆಶ್ ಅಪ್ ಅಂತೂ ಆಗಿದ್ನು ಅವ್ರ ಅಪ್ಪನ ಜೊತೆ. ಸೊ ಹಾಗಾಗಿ ಇವಳನ್ನ ಮಲಗಿಸ್ಬಿಟ್ಟು ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಸೊ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು. ಬೆಳಗ್ಗೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ, ಪಲ್ಯನೂ ಮಾಡಿದ್ದಾಗಿತ್ತು. ಸೊ ಇಲ್ಲಿ ತಿಕ್ಷಣಿ ಅಂತ ಕಿಚಡಿ ಮಾಡಿದ್ದೀನಿ. ನಾವೇನು ರೈಸ್ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಒಂದು ಮುದ್ದೆ ತಿಂದರೆ ಸಾಕನ್ಸುತ್ತೆ. ಸೊ ಡಿಟಾಕ್ಸ್ ಎಲ್ಲ ಕುಡ್ದಿರ್ತೀವಿ, ತೆಂಗಿನ ಹಾಲೆಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಕೊಂಡಿಲ್ಲ. ಈ ವೆಜಿಟೇಬಲ್ಸ್ ಸಾಟೆ ಸ್ವಲ್ಪ ಮಾಡಿಕೊಂಡೆ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ನಿಮಗೆ ಪೆರಿ ಪೆರಿ ಇಷ್ಟ ಅಂದರೆ ಅದು ಹಾಕೋದು, ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ, ಇಲ್ಲ ಚಿಲ್ಲಿ ಪೌಡರು, ಇಲ್ಲ ಪೆಪ್ಪರ್ ಪೌಡರ್, ಯಾವುದಾದ್ರೂ ಒಂದು ಮಸಾಲೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಾಟೆ ಥರ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ನಮ್ಮ ಫೇವ್ರೆಟ್, ಪುನಿಯ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ನಮ್ಮ ಮನೆಯಲ್ಲಿ ಡೈಲಿ ಉಪ್ಸಾರಿದ್ರೂ ಪುನಿಗೆ ನಡೆಯುತ್ತೆ, ಅಷ್ಟು ಇಷ್ಟ ಅವರಿಗೆ. ಸೊ ಈ ಬ್ರೇಕ್ಫಾಸ್ಟ್ ಯಾರಿಗೆಲ್ಲ ಇಷ್ಟ ಅಂದರೆ ಉಪ್ಸಾರು ಮುದ್ದೆ ಯಾರಿಗೆಲ್ಲ ಇಷ್ಟ, ಪ್ಲೀಸ್ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಲೈಕ್ಸ್ ಕೊಡೋದನ್ನ ಮರೀತಾ ಇದ್ದೀರಾ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ.